ನಮಸ್ಕಾರ. ನೀವು ಎಷ್ಟೋ ಸತಿ ನೋಡಿದ್ದೀರಾ? ಒಬ್ಬ ಆವರೇಜ್ ಲುಕಿಂಗ್ ಹುಡುಗಿ ಅಥವಾ ಹುಡುಗನಿಗೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಂಗಾತಿ ಸಿಕ್ಕಿರುತ್ತೆ. ಕೆಲವೊಮ್ಮೆ ನಮ್ಗನ್ಸುತ್ತೆ ನಾವು ಎಲ್ಲದರಲ್ಲೂ ಕರೆಕ್ಟ್ ಆಗಿದ್ದೀವಿ. ಏನಾದರೂ ಯಾಕೆ ನನಗೆ ಮಾತ್ರ ರೈಟ್ ಪಾರ್ಟ್ನರ್ ಸಿಗ್ತಾ ಇಲ್ಲ? ಪದೇ ಪದೇ ಬರೋರು ಸೇಮ್ ಪ್ಯಾಟ್ರನ್. ಯಾರು ಏನು ಮಾಡಿದ್ರು ಅದ್ರ ಅಪ್ಡೇಟೆಡ್ ವರ್ಷನ್ ಇನ್ನೂ ಸ್ವಲ್ಪ ಕೆಟ್ಟದಾಗೆ ನನ್ನ ಹತ್ರ ನಡ್ಕೊಂಡಿದ್ದಾರೆ ಹೊರತು, ಯಾಕೆ ಇವ್ರಿಗೆಲ್ಲ ಇಷ್ಟು ಚೆನ್ನಾಗಿರೋ ಸಂಗಾತಿ ಸಿಗ್ತಾರೆ, ನನಗೆ ಮಾತ್ರ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು 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 ಅದ್ರ ಬಗ್ಗೆ ಮಾತಾಡೋಣ. ನೋಡಿ, ಒಂದು ಮೇಟ್ ಎಕ್ಸ್ಚೇಂಜ್ ವ್ಯಾಲ್ಯೂ ಅಂತ ಇದೆ. ಅಂತ ಹೇಳಿದ್ರೆ ಕೆಲವು ಸತಿ ನೋಡಿ, ನಾನೊಂದು ರಿಲೇಶನ್‌ಶಿಪ್ಪಲ್ಲಿ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಹತ್ರ ಏನಿರಲ್ವೋ ಅದನ್ನ ನಾನು ಸಟಲ್ ಆಗಿ ನನ್ನ ಸಂಗಾತಿಯಿಂದ ಎಕ್ಸ್‌ಪೆಕ್ಟ್ ಮಾಡ್ತಾ ಇರ್ತೀನಿ. ಎಕ್ಸಾಂಪಲ್, ನನಗೆ ಎಮೋಷನಲ್ ಮೆಚುರಿಟಿ ಇರಲ್ಲ ಅಂತ ಇಟ್ಕೋ. ನನ್ನ ಸಂಗಾತಿಗೆ ಎಮೋಷನಲ್ ಮೆಚುರಿಟಿ ಇದ್ರೆ ನಂಗೆ ಅದು ಅಟ್ರಾಕ್ಟ್ ಆಗ್ತಾ ಇರುತ್ತೆ. ನನಗೆ ಗಾಲ್ಫ್ ಆಡಕ್ಕೆ ಬರಲ್ಲ ಅಥವಾ ಕ್ರಿಕೆಟ್ ಆಡಕ್ಕೆ ಬರಲ್ಲ. ನನ್ನ ಸಂಗಾತಿ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿಲಿ ಇದ್ದಾರೆ ಅಂತ ಹೇಳಿದ್ರೆ ನನಗೆ ಅದು ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ನನ್ನ ಸಂಗಾತಿ ಚೆನ್ನಾಗಿ ಹಾಡು ಹೇಳ್ತಾಳೆ ಅಂತ ಹೇಳಿದ್ರೆ ನನಗೆ ಅದರಲ್ಲೊಂದು ಅಟ್ರಾಕ್ಷನ್ ಆಗ್ತಾ ಹೋಗುತ್ತೆ. ಹಾಗೆ ನಾವು ನಮ್ಗೆಲ್ಲದರಲ್ಲೂ ಅಟ್ರಾಕ್ಷನ್ ಏನಕ್ಕಾಗತ್ತೆ? ಕೆಲವು ಸತಿ ನೀವು ನೋಡಿರ್ಬೋದು, ಓರ್ವ ವ್ಯಕ್ತಿ ಬಗ್ಗೆ ಕಾನ್ಸ್ಟೆಂಟ್ ಆಗಿ ಅಬ್ಸೆಷನ್ ಬರ್ತಾನೇ ಇರುತ್ತೆ. ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ. ಅವ್ರು ಎಲ್ಲಿ ಹೋದ್ರು, ಏನ್ ಮಾಡಿದ್ರು, ಯಾಕೆ ಹಿಂಗೆ ಅಂತ ಎಲ್ಲ ಯೋಚನೆ ಮಾಡ್ತಾನೇ ಇರ್ತೀರ. ಯಾಕಪ್ಪ ಅಬ್ಸೆಷನ್ ಸೃಷ್ಟಿಯಾಗತ್ತೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಏನಿರಲ್ವೋ ಅದನ್ನ ಆ ವ್ಯಕ್ತಿಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ. ಆದ್ರೆ ಯಾಕೆ ಈಗ ಮೇಟ್ ಎಕ್ಸ್ಚೇಂಜ್ ವ್ಯಾಲ್ಯೂ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಯಾವತ್ತೇ ತಿಳ್ಕೊಳ್ಳಿ, ಒಂದು ಸಂಗಾತಿಯನ್ನ ನೀವು ಯಾವಾಗ್ಲೂ ಅಷ್ಟೇ, ಈಗ ಯಾವುದೋ ಒಂದು ಪಕ್ಕದಲ್ಲಿ ವಾಕಿಂಗ್ ಹೋಗ್ತಾ ಇರ್ತೀರ. ಒಂದು ಸಖತ್ತಾಗಿರೋ ಒಂದು ಜಾಗ ಇರುತ್ತೆ, ಒಂದು ಪ್ರೈಮ್ ಲೊಕೇಶನ್ ಇರುತ್ತೆ. ಆ ಜಾಗ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಇದಕ್ಕಿದ್ದಂಗೆ ಮನೆ ಕಟ್ಟಕ್ಕೆ ಶುರು ಮಾಡ್ಬಿಡ್ತೀರಾ, ನಿಮ್ಮೆಲ್ಲಾ ಸೇವಿಂಗ್ಸ್ ಅನ್ನ ಹಾಕ್ಬಿಟ್ಟು. ಇಲ್ಲ ಅಲ್ವಾ? ಸೊ ಲೀಗಲ್ ಡಾಕ್ಯುಮೆಂಟ್ಸ್ ನೋಡ್ತೀರಾ, ನನ್ನ ಬಜೆಟ್ ನೋಡ್ತೀರಾ, ಮುಂದೆ ಅಪ್ರಿಷಿಯೇಟ್ ಆಗತ್ತಾ ಅಂತ ನೋಡ್ತೀರಾ. ಆದ್ರೆ ಸಂಗಾತಿ ನೋಡುವಾಗ ನಾವು ಇದ್ಯಾವ ಇವ್ಯಾಲ್ಯೂಯೇಷನ್ ಮಾಡಲ್ಲ. ಒಂದು ಸಡನ್ ಆಗಿ ಒಂದು ಕೆಮಿಸ್ಟ್ರಿ ಹುಟ್ಬಿಡುತ್ತೆ, ಅಟ್ರಾಕ್ಷನ್ ಹುಟ್ಬಿಡುತ್ತೆ, ತಕ್ಷಣ ಧಡುಮ್ ಅಂತ ಒಂದು ರಿಲೇಶನ್ಶಿಪ್ ಬಿದ್ಬಿಡ್ತೀವಿ. ಆಮೇಲೆ ಅವರು ಮೋಸ ಮಾಡಿದ್ರೆ, ಅಯ್ಯೋ ನನಗೆ ಹಿಂಗಾಗ್ಬೇಕಾ, ಎಷ್ಟೊಂದು ಎಮೋಷನ್ಸ್ ಇನ್ವೆಸ್ಟ್ ಮಾಡಿದ್ದೆ, ಎಷ್ಟೊಂದು ಫಿನಾನ್ಷಿಯಲಿ ಇನ್ವೆಸ್ಟ್ ಮಾಡಿದ್ದೆ ಅಂತ ಹೇಳಿ ಪದೇ ಪದೇ ನಾವು ಕೊರಗ್ತಾನೆ ಕೂತಿರ್ತೀವಿ. ಆದ್ರೆ ಇವತ್ತು ಒಂದು ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ರೈಸಸ್ ಅಂತ. ಏನಿದು ರೈಸಸ್ ಅಂತ ಹೇಳಿದ್ರೆ, ನೋಡಿ, ಫಸ್ಟ್ ಯಾವುದೇ ಒಂದು ವ್ಯಕ್ತಿಯನ್ನ ನೀವು ಮೀಟ್ ಮಾಡಿದಾಗ ಆ ವ್ಯಕ್ತಿಗೆ ರೀಕ್ರಿಯೇಷನಲ್ ಆಕ್ಟಿವಿಟಿ ಅಂತ ಹೇಳಿದ್ರೆ ಹಾಬೀಸ್ ಆಗಿರ್ಬೋದು, ಒಟ್ಟಿಗೆ ನೀವು ಹೋಗೋದು ಫಿಶಿಂಗ್ ಮಾಡೋದಾಗಿರ್ಬೋದು, ಟ್ರೆಕ್ ಮಾಡೋದಾಗಿರ್ಬೋದು, ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿಲಿ ಇರಬೇಕು. ಎಷ್ಟೋ ಸತಿ ನನ್ನ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನೋಡಿದ್ದೀರಾ? ನನ್ನ ಹತ್ರ ಎಂತೆಂಥ ಕ್ಲೈಂಟ್ಗಳು ಬಂದಿದ್ದಾರೆ. ಇದುವರೆಗೂ ಒಬ್ಬ ಜಿಮ್ ಟ್ರೈನರ್, ಅಲ್ಲಿ ಇಲ್ಲಿ ಒಂದು ಸಣ್ಣ ಬ್ರೇಕಪ್ಪು ಅಥವಾ ಒಂದು ರಿಲೇಶನ್ಶಿಪ್ ಅಂತ ಬಂದಿರ್ಬೋದು, ಇದುವರೆಗೂ ಒಂದು ಜಿಮ್ ಟ್ರೈನರ್ಗೂ ನಾನು ಡಿಪ್ರೆಷನಿಗಾಗಲಿ ಆಂಗ್ಸೈಟಿಗಾಗಿ ಟ್ರೀಟ್ ಮಾಡಿದ ಹಿಸ್ಟ್ರಿನೇ ಇಲ್ಲ. ಇದು ಒಂದು ರಿಸರ್ಚೇ ಇದೆ. ಯಾರು ದಿನನಿತ್ಯ ವರ್ಕೌಟ್ ಮಾಡ್ತಾ ಹೋಗ್ತಾರೆ, ವೇಟ್ ಟ್ರೈನಿಂಗ್ ಮಾಡ್ತಾ ಹೋಗ್ತಾರೆ, ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಹೋಗ್ತಾರೆ, ಅವರು ಡಿಪ್ರೆಷನಿಗೆ ಇಳಿಯೋ ಚಾನ್ಸಸ್ ಕ್ರಮೇಣವಾಗಿ ತುಂಬಾನೇ ಕಡಿಮೆ ಇದೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ, ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ, ಎಲ್ಲಿ ಹೇಗಿರಬೇಕು ಅನ್ನೋದು ಇಂಪಾರ್ಟೆಂಟು, ಯಾರ ಹತ್ರ ಎಷ್ಟು ಮಾತಾಡಬೇಕು ಅನ್ನೋದು ಇಂಪಾರ್ಟೆಂಟು. ಎಷ್ಟೋ ಸತಿ ನೋಡಿರ್ತಾರ, ನೋಡೋಕ್ಕೆ ಮಸ್ತಾಗಿರ್ತಾರೆ, ಸಖತ್ತಾಗಿರುತ್ತೆ, ದುಡ್ಡಿರುತ್ತೆ, ಕಾರ್ ಇರುತ್ತೆ, ಸಮಾಜದಲ್ಲಿ ಒಂದು ಗೌರವ ಇರುತ್ತೆ, ಬಾಯಿ ಬಿಟ್ರೆ ಅಯ್ಯಪ್ಪ ಅಂತ ಅನ್ಸುತ್ತೆ ಅಲ್ವಾ? ಇಂಟೆಲಿಜೆನ್ಸ್ ಇರೋದು ತುಂಬಾನೇ ಮುಖ್ಯ. ಯಾಕಂತ ಹೇಳಿದ್ರೆ ಡೀಪ್ ಕಾನ್ವರ್ಸೇಷನ್ ಇರಬೇಕು. ನೋಡಿ, ಒಂದು ಮದುವೆಯಲ್ಲಿ ಫಸ್ಟ್ ಒಂದು ರಿಲೇಶನ್ಶಿಪ್ ಅಂತ ಎಕ್ಸಿಟ್ ಆಗೋದಂದು ಏನಪ್ಪಾ ಅಂತ ಹೇಳಿದ್ರೆ ರೊಮ್ಯಾನ್ಸ್ ಅಥವಾ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಅನ್ಬೋದು. ಅದು ಯಾವಾಗಲೂ ಸದಾ ಹಾಗೇ ಇರಲ್ಲ. ಸೊ ನಾವು ಒಂದು ವ್ಯಕ್ತಿಯನ್ನ ಸೆಲೆಕ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆತ ಅಥವಾ ಆಕೆ ಇಂಟೆಲಿಜೆಂಟ್ ಆಗಿರಬೇಕು. ಇಂಟೆಲಿಜೆಂಟ್ ಕೋಶೆಂಟ್ ಅನ್ನೋದು ತುಂಬಾನೇ ಮುಖ್ಯ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಮ್ಗೆಲ್ರಿಗೂ ಗೊತ್ತು, ಒಂದು ಮ್ಯಾರೇಜಿಗೆ ಸೆಕ್ಷುವಲ್ ಇಂಟಿಮೆಸಿ ಅನ್ನೋದು ತುಂಬಾನೇ ಮುಖ್ಯ. ಇದೆಲ್ಲವೂ ಅಂದ್ರೆ ಒಂದು ಶುರುಗೆ ಒಬ್ಬ ವ್ಯಕ್ತಿಯನ್ನ ಮೀಟ್ ಮಾಡಿದಾಗ ಅಟ್ರಾಕ್ಷನ್, ಕೆಮಿಸ್ಟ್ರಿ ಎಲ್ಲವನ್ನು ನೋಡ್ತೀವಿ. ನಾವೊಬ್ರು ಮೇಲೆ ಒಂದು ಇನ್ಫ್ಯಾಚುಯೇಷನ್ ಅಥವಾ ಒಂದು ಕ್ರಶ್ ಆಗತ್ತೆ ಅಂತ ಹೇಳಿದ್ರೆ ಈ ಪಾರ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಎಮೋಷನಲ್ ಕೋಶೆಂಟ್. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಆ ವ್ಯಕ್ತಿ ಜೊತೆಗೆ ನಿಮ್ಮ ಎಮೋಷನಲ್ ಕೋಶೆಂಟ್ ಹೇಗಿದೆ. ನಿಮ್ಗೆ ದುಃಖ ಆದ್ರೆ, ನೋಡಿ, ನೀವು ಒಬ್ಬರನ್ನ ಮದ್ವೆ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಆ ವ್ಯಕ್ತಿ ಜೊತೆ ಹೋಗಿ ಯುದ್ಧ ಮಾಡಕ್ಕೆ ರೆಡಿ ಇದ್ದೀರಾ? ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರಾ? ಅಥವಾ ಏನೋ ನಿಮ್ಗೆ ಹೆಚ್ಚು ಕಮ್ಮಿ ಆದ್ರೆ ಅವ್ರು ಒಳ್ಳೆ ಡಿಸಿಷನ್ ಅನ್ನ ತಗೋತೀರಾ? ನಾನು ಯಾವಾಗಲೂ ಕ್ವಶನ್ ಮಾಡ್ತೀನಿ, ನೀವು ಈ ವ್ಯಕ್ತಿ ನಿಮ್ಮ ತಂದೆ ತಾಯಿ ಯಾರೋ ತುಂಬಾನೇ ಅಥವಾ ಯಾರೋ ನಿಮ್ಗೆ ತುಂಬಾನೇ ಪ್ರೀತಿ ಮಾಡೋರು ಒಬ್ರು ಲವ್ಡ್ ಒನ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಆಗ ಅವ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಅವ್ರ ಪರವಾಗಿ ಈ ವ್ಯಕ್ತಿ ಡಿಸಿಷನ್ ತಗೋಬಲ್ರಾ? ಯಾಕಂತ ಹೇಳಿದ್ರೆ ನೋಡಿ, ನೀವು ಆ ವ್ಯಕ್ತಿನ ಅಷ್ಟು ಬ್ಲೈಂಡ್ ಆಗಿ ನಂಬಿದ್ರೆ ಮಾತ್ರ ಅವ್ರು ಕೊಡ್ತಕ್ಕಂಥ ಡಿಸಿಷನ್ ಅನ್ನ ನಂಬಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಆ ಎಮೋಷನಲ್ ಇಂಟಿಮೆಸಿ ಅನ್ನೋದು ಏನಿದೆಯೋ ಅದು ತುಂಬಾನೇ ಇಂಪಾರ್ಟೆಂಟ್. ನೋಡಿ, ಪ್ರೀತಿ ಅನ್ನೋದು ಟ್ರಾನ್ಸಾಕ್ಷನಲ್, ಆಯ್ತಾ? ಎಷ್ಟೋ ಸತಿ ಈಗ ಪ್ರೀತಿ ನಿಜವಾಗಿದ್ರೆ ಡಿವೋರ್ಸ್ ಆಗ್ತಾ ಇರಲಿಲ್ಲ, ಬ್ರೇಕಪ್ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಮೇಲೆ ನಿಮಗೆ ಪ್ರೀತಿ ಇತ್ತು. ಪ್ರೀತಿ ಅನ್ನೋದು ಕಂಡೀಷನಲ್.
ಆದರೆ ಎಮೋಷನ್ಸ್ ಅನ್ನೋದು ತುಂಬಾನೇ ಮುಖ್ಯ. ನೀವು ಕೂತು ಅಳ್ತಾ ಇದ್ರೆ ಆ ವ್ಯಕ್ತಿ ಏನೂ ಮಾಡದೆ ಸುಮ್ಮನೆ ಕೂತ್ಕೊಂಡಿದ್ರೆ ಅದು ಹೇಗಿರುತ್ತೆ ಹೇಳಿ? ನಿಮ್ಮ ಮನುಷ್ಯ ಒಬ್ಬ ಭಾವನಾತ್ಮಕ ಜೀವಿ ಅಲ್ವಾ? ನಿಮ್ಮ ಜೊತೆ ಅಟ್ಲೀಸ್ಟ್ ಒಂದು ಧೈರ್ಯದ ಮಾತು ಹೇಳಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರತಕ್ಕಂಥ ಮಾತುಗಳನ್ನ ಆಡಬೇಕು. ಮತ್ತು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಸ್ಪಿರಿಚುವಲ್ ಕೋಶೆಂಟ್ ಅನ್ನೋದು. ಯಾಕಂತ ಹೇಳಿದ್ರೆ ನೋಡಿ ಮೆಡಿಟೇಷನ್ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಇದು ಒಬ್ಬ ಮನುಷ್ಯನನ್ನ ಕಂಪೋಸ್ ಮಾಡ್ತಾ ಹೋಗುತ್ತೆ. ನೀವು ನೋಡಿರ್ಬೋದು, ಏ ಸಾರಿ ಸಾರಿ ಕೋಪ ಬಂದಾಗ ಏನೋ ಮಾತಾಡ್ಬಿಟ್ಟೆ, ಕೋಪ ಬಂದಾಗ ನಾನು ನಿನ್ನ ಹತ್ರ ಮಿಸ್ಬಿಹೇವ್ ಮಾಡಿಬಿಟ್ರೆ ಅಂತ ಹೇಳಿದ್ರೆ ಅದು ಸರಿಯಲ್ಲ. ಮನುಷ್ಯನಿಗೆ ಕೋಪ ರೆಗ್ಯುಲೇಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ನೋಡಿ, ನಾನು ಯಾವಾಗಲೂ ಕೇಳ್ತೀನಿ, ಇಂಥ ಒಂದು ವ್ಯಕ್ತಿಯನ್ನ ನೀವು ತಂದೆಯಾಗಿ ಇಷ್ಟಪಡ್ಲಿಕ್ಕೆ, ತಂದೆ ಅಥವಾ ತಾಯಿಯಾಗಿ ತಗೊಳ್ಳಿಕ್ಕೆ ರೆಡಿ ಇರ್ತೀರಾ ಅಂತ. ಯಾಕಂತ ಹೇಳಿದ್ರೆ ನೋಡಿ, ನಾವೇ ನಮ್ಮ ತಂದೆಯಾಗಿ ತಾಯಿಯಾಗಿ ಅಂಥ ವ್ಯಕ್ತಿ ಅಥವಾ ಒಂದು ರಿಲೇಶನ್ಶಿಪ್, ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದೀವಿ ಅಂತ ಹೇಳಿದ್ರೆ ನಾವು ಒಪ್ಪಲ್ಲ. ಅಂಥದ್ದಲ್ಲಿ ನಿಮ್ಮ ಮುಂದೆ ಬರೋ ಮಕ್ಳಿಗೆ ಇಂಥ ಒಂದು ತಂದೆ ಅಥವಾ ತಾಯಿಯನ್ನ ಚೂಸ್ ಮಾಡ್ತೀರಾ? ಇದೆಲ್ಲವೂ ಇಂಪಾರ್ಟೆಂಟು. ನಿಮ್ಮ ಲೈಫಲ್ಲಿ ಏನಿಲ್ವೋ ಆ ವ್ಯಾಲ್ಯೂವನ್ನು ತರೋಂತಹ ವ್ಯಕ್ತಿಯನ್ನು ಮೀಟ್ ಮಾಡಿ. ಅದನ್ನೇ ವ್ಯಾಲ್ಯೂ ಎಕ್ಸ್ಚೇಂಜ್ ಅಂತ ನಾನು ಹೇಳಿದ್ದು. ಎಷ್ಟೋ ಸತಿ ನೀವು ನೋಡಿರ್ಬೋದು, ಯಾಕೆ ಇವರು ಇಂಥವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದಾರೆ, ಅವಳು ಏನು ಅಷ್ಟು ನೋಡೋಕ್ಕೆ ಚೆನ್ನಾಗಿಲ್ಲ ಅಥವಾ ಅವ್ನು ನೋಡೋಕೆ ಏನೂ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಅವರು ಅವ್ರ ರಿಲೇಷನ್ಶಿಪ್ಪಲ್ಲಿ ಒಂದು ವ್ಯಾಲ್ಯೂವನ್ನು ತರ್ತಾ ಇರ್ತಾರೆ. ಅವರು ನೋಡಿ, ನಾನು ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಏನು ಇಲ್ಲ, ಆ ವ್ಯಕ್ತಿ ಒಂದು ಸಾಧಾರಣ ವ್ಯಕ್ತಿ. ಆದರೆ ಆ ವ್ಯಕ್ತಿಯ ಜೊತೆ ನನ್ನ ವ್ಯಕ್ತಿತ್ವ ನನಗೆ ಇಷ್ಟ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ದ ಟ್ರೂ ಸೀಕ್ರೆಟ್ ಆಫ್ ಎನಿ ರಿಲೇಶನ್ಶಿಪ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.